ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮುಹೂರ್ತದ ಸ್ಯಾರಿಗಳಿಗೆ, ರಿಸೆಪ್ಷನ್ ಸ್ಯಾರಿಗಳಿಗೆ ಗ್ರ್ಯಾಂಡ್ ಆಗಿರುವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ನಾವು 850ಇಂದ 900ವರೆಗೂ ಚಾರ್ಜ್ ಮಾಡ್ಕೋಬಹುದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಇದು ಸಿಲ್ವರ್ ಕಾಂಬಿನೇಷನ್ ಆಗಿರೋದ್ರಿಂದ ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾದಂಥ ಪುಟ್ಟದು ರೌಂಡ್ ಬೀಡು, ಅಂದರೆ ನಾರ್ಮಲ್ಲಿ ರೌಂಡ್ ಬೀಡಿಗಿಂತ ಸ್ವಲ್ಪ ದಪ್ಪ ಬರುತ್ತೆ. ಕತ್ರಿ, ಕ್ರೋಶಾ ನೀಡಲ್ ನಂಬರು 11, ದೊಡ್ಡ ಕಣ್ಣಿನ ಸೂಜಿ, ಜರಿ ದಾರ ಸಿಲ್ವರ್ದೇ ತೊಗೊಂಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ ಮತ್ತು 2 ಕಲರ್ ದಾರ ಸುತ್ತಿಡ್ಕೊಂಡಿದ್ದೀನಿ, 6 ಎಳೆ ದಾರನ. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಸೀರೆ ಮೇಲ್ಭಾಗ, ಇದು ಸೀರೆ ಹಿಂಭಾಗ. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಮತ್ತು ನೋಡಿ, ಸೀರೆ ಸೆರಗು ಆಪೋಸಿಟ್ ಕಲರ್ ಥ್ರೆಡ್ಡಿಂದ ಫಸ್ಟ್ ಸ್ಟೆಪ್ನ ಶುರು ಮಾಡ್ಕೊಂಡು ಹೋಗಬೇಕು. ಮತ್ತು ನೋಡಿ, ನಾನಿಲ್ಲಿ ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟನ್ನ ಹಾಕ್ಕೊಂಡಿಲ್ಲ. ನಾನು ಡೈರೆಕ್ಟಾಗಿ ದಾರನ ಸೀರೆಗೆ ಲಾಕ್ ಮಾಡ್ತೀನಿ. ಈ ರೀತಿ ದಾರನ ಲೆಫ್ಟ್ ಹ್ಯಾಂಡಿಂದ ನಾವು ಮೊದಲು ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡಬೇಕು. ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೋಡಿ ಈ ರೀತಿ ರೈಟ್ ಸೈಡಿಂದ ನೀಡಲ್ನ ಚುಚ್ಚಿ ನಾವು ಏನು ದಾರನ ಹಿಂದ್ಗಡೆ ಪ್ಲೇಸ್ ಮಾಡಿರ್ತೀವಲ್ಲ ಹಿಂಭಾಗದಲ್ಲಿ, ಆ ದಾರನ ಪೂರ್ತಿಯಾಗಿ ಈ ರೀತಿ ಮೇಲೂ ಕೆಳ್ಕೊಬೇಕು ನೀಡಲ್ ಸಹಾಯದಿಂದ. ಅದಾದಮೇಲೆ ನಾವು ಗಂಟನ್ನ ಹಾಕ್ಕೊಳ್ಬೇಕು. 1-2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡೋಣ. ಕಟ್ಕೊಂಡಿದ್ದಾದ ನಂತರ ನೋಡಿ, ಅದ್ರ ಪಕ್ಕ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಈ ರೀತಿ ನಾವು ಗಂಟು ಹಾಕ್ಕೊಳ್ಳೋದ್ರಿಂದ ನಾವು ಗ್ಲೂ ಪೇಸ್ಟ್ ಮಾಡಬೇಕು ಕೊನೆಯಲ್ಲಿ ಅನ್ನೋದಿರೋದಿಲ್ಲ, ಮತ್ತು ಗಮ್ ಹಾಕಿರ್ತೀವಿ ಅದು ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇರೋದಿಲ್ಲ. ಡೈರೆಕ್ಟಾಗಿ ನಾವು ಈ ದಾರನ ಕುಚ್ಚೊಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಡ್ಬಿಡ್ಬೋದು. ಈಗ ಹಾಫ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ನೋಡಿ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗು 5 ಚೈನ್ಸು. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. 3 ಚೈನ್ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ಸ್. 3 ಚೈನು 2 ಟೈಮ್ಸ್ ಬರುತ್ತೆ. 3 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. ಲಾಕ್. ಇವಾಗ ನೀಡಲ್ನ ಸ್ವಲ್ಪ ಮೇಲಕ್ಕೆ ಎತ್ಕೊಳ್ಳಿ. ನಾವೇನು ಬೀಡನ್ನ ತೊಗೊಂಡಿದ್ದೀವಲ್ಲ, ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ, ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು ನೀಡಲ್ಗೆ. ನಾನು ಅಟ್ ಎ ಟೈಮು ಈ ರೀತಿ 3 ಬೀಡ್ಗಳನ್ನ ತಗೊಂಡು ಹಾಕ್ಕೊಳ್ತೀನಿ. ಆ ಥರ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಸೊ ನೋಡಿ, ಈ ರೀತಿ ನೀಡಲ್ನ ಥ್ರೆಡ್ ಒಳಗೆ ಹಾಕ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಲಾಕ್ ಮಾಡಬಾರ್ದು, ಸ್ವಲ್ಪ ಲೂಸಾಗೇ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಎಳೆದು ಲಾಕ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ನೀಡಲ್ ಬೀಡನ್ನ ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು, ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು. ಟೋಟಲಾಗಿ 5 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. 5 ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕಿಂತ ಚಿಕ್ಕದು ಬೀಡ್ಗಳು ಸಿಕ್ಕಿದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನನಗೆ ಅದು ಬೀಡ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇದು ಸ್ವಲ್ಪ ದಪ್ಪ ಜಾಸ್ತಿನೇ ಇದೆ. ನಾರ್ಮಲ್ ರೌಂಡ್ ಬೀಡ್ ಬರುತ್ತಲ್ಲ, ಸ್ಮಾಲ್ ಬೀಡು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ. ನೋಡಿ, ಈ ರೀತಿ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ನಾವು ಸ್ಟ್ರೈಟಾಗಿ ಲಾಕ್ ಮಾಡಬಾರ್ದು, ಯು ಶೇಪಲ್ಲಿ ಲಾಕ್ ಮಾಡಬೇಕು. ಯು ಶೇಪಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದಾದಮೇಲೆ ಇವಾಗ ನೋಡಿ ಈ ರೀತಿ ಯು ಶೇಪಲ್ಲಿ ಕುತ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಗ್ಯಾಪು 2 ಟೈಮ್ಸ್. 3 ಚೈನ್ ಗ್ಯಾಪ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು ನೋಡಿ, ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀರಲ್ಲ, ಅದನ್ನು ಒಂದು ಸ್ವಲ್ಪ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಅಥವಾ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿ. ಆ ಥರ ಮಾಡೋದ್ರಿಂದ ನಿಮಗೆ ರಿಂಕಲ್ಸ್ನ ಅವಾಯ್ಡ್ ಮಾಡ್ಬೋದು. ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ನಾವು ಡಿಸೈನ್ನ ಮಾಡ್ಕೋಬೋದು. ಇವಾಗ ಮತ್ತೆ 5 ಚೈನ್. 3 ಚೈನ್ ಗ್ಯಾಪು 2 ಟೈಮ್ಸ್ ಆದಮೇಲೆ 5 ಚೈನ್ ಗ್ಯಾಪು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ತುಂಬ ಜನ ನನಗೆ ಕೇಳ್ತಾರೆ, ಸ್ಯಾರಿನಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ ಡಿಸೈನ್ ಮಾಡೋದು ಅಂತ.
ಸೊ ನೀವು 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಗ್ಯಾಪ್ ಹಾಕ್ತೀರಾ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಡ್ತೀರಾ. ಆವಾಗ 1 ಪಾಯಿಂಟ್ ಹಿಂದಕ್ಕೆ ಒಂಚೂರು ಹಿಂದಕ್ಕೆ ಮಾಡ್ಕೊಂಡು ಹೋದರೆ ರಿಂಕಲ್ಸ್ ಬರೋದೇ ಇಲ್ಲ. ಆ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. 5 ಚೈನ್ ಗ್ಯಾಪ್ ಆದಮೇಲೆ ಮತ್ತೆ 3 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. ಅದಾದಮೇಲೆ ಬೀಡ್ ಆ್ಯಡ್ ಮಾಡಬೇಕು. ಸ್ಮಾಲ್ ಬೀಡು 5 ಬೀಡ್ಸ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿ ಮತ್ತು ಏನಂದರೆ ತುಂಬ ಟೈಟಾಗಿ ಬೀಡನ್ನ ಲಾಕ್ ಮಾಡಬೇಡಿ. ಏಕೆಂದರೆ ನಾವು ನೆಕ್ಸ್ಟ್ ಸ್ಟೆಪ್ ಮಾಡಬೇಕಲ್ಲ, ಆವಾಗ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೀವು ಟೈಟಾಗಿ ಮಾಡಿದ್ರಿ ಅಂದರೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಅಂದರೆ ತುಂಬ ಲೂಸಾಗಿ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಒಂಚೂರು ಗ್ಯಾಪ್ ಇರಬೇಕು ಥ್ರೆಡ್ ಒಳಗಡೆಗೆ. ನಾವು ಏನು ಕಂಬನ ಮಾಡೋದಕ್ಕೆ ಗ್ಯಾಪ್ ಇರಬೇಕು, ಅದಕ್ಕೋಸ್ಕರ. ಮತ್ತು ನೋಡಿ, ಇವಾಗ ಯು ಶೇಪಲ್ಲಿ ಲಾಕ್ ಮಾಡಿ ನೀವು ನೋಡ್ಕೊಳ್ಳಿ, ಒಂದು ಅಂದಾಜು ಕಣ್ಣಳತೆ ನಮಗೆ ಇರಬೇಕು. ಇವಾಗ ಇಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ, ಆ ಒಂದು ಸ್ಪೇಸು ಅಳತೆ ನಾವು ಮೆಜರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಕಣ್ಣು ಅಳತೆನಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಕಣ್ಣು ಅಳತೆನಲ್ಲಿ ಮಾಡ್ಕೊಳ್ಳಿ, ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದೇ ಥರ ಅದೇ ಇದರಲ್ಲಿ ಮಾಡಿಕೊಂಡ್ರೆ ಆರ್ಚು ಎಲ್ಲ ಒಂದೇ ಲೆವೆಲಲ್ಲಿ ಬರುತ್ತೆ. ಅದಕ್ಕೋಸ್ಕರ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಗ್ಯಾಪು 2 ಟೈಮ್ಸು. ನಾವು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋದು ಆರ್ಚ್ ಮಾಡೋದ್ರಿಂದ ಅದು ಒಂದು ದೊಡ್ಡ ಒಂದು ಚಿಕ್ಕ ಆಗಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದ್ದು, ಒಂದು ಕಣ್ಣಳತೆನಲ್ಲಿ ನಾವು ಲಾಕ್ ಮಾಡ್ಕೊಂಡ್ವಿ ಅಂದರೆ ಎಲ್ಲ ಆರ್ಚ್ಗಳು ಒಂಚೂರು ಎಲ್ಲ ಒಂದೇ ಲೆವೆಲಿಗೆ ಬರುತ್ತೆ. ಅದಕ್ಕೋಸ್ಕರ ಇವಾಗ 2 ಟೈಮ್ಸ್ 3 ಚೈನ್ ಗ್ಯಾಪು ಮತ್ತು 5 ಚೈನ್ ಗ್ಯಾಪ್ 1 ಟೈಮು. ಈ ರೀತಿ ನಾವು ಫಸ್ಟ್ ಸ್ಟೆಪ್ನ ಮಾಡ್ಕೊಂಡು ಬರಬೇಕು. ಫಸ್ಟ್ ಸ್ಟೆಪ್ ನೋಡಿ ಈ ರೀತಿ ಬರುತ್ತೆ. 5 ಚೈನ್ ಗ್ಯಾಪ್ 1 ಟೈಮು, ಆಮೇಲೆ 3 ಚೈನ್ ಗ್ಯಾಪ್ 2 ಟೈಮ್ಸು, ಆಮೇಲೆ ಬೀಡು, ಆಮೇಲೆ ಮತ್ತೆ 3 ಚೈನ್ ಗ್ಯಾಪ್ 2 ಟೈಮ್ಸು, 5 ಚೈನ್ ಗ್ಯಾಪ್ 1 ಟೈಮು. ಸೊ ಇದು ನಮಗೆ ಫಸ್ಟ್ ಸ್ಟೆಪ್ಪು. ಬೇಸ್ ಲೈನ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಈ ರೀತಿ ಮಾಡ್ಕೊಂಡಾದಮೇಲೆ ಇವಾಗ ನೆಕ್ಸ್ಟು ಆರ್ಚ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ನ ಸೇಮ್ ಕಲರ್ ಥ್ರೆಡ್ಡಿಂದನೇ ಕಂಟಿನ್ಯೂ ಮಾಡಬೇಕು. ನೀಡಲ್ನ ಸೇಮ್ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಥ್ರೆಡ್ನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡಿ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡು 2 ಗಂಟೆ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನೀವು ಎಲ್ಲ ಥ್ರೆಡ್ನು ನಾವು ಸ್ಟಾರ್ಟಿಂಗು ಕುಚ್ಚು ಕಟ್ಟೋದಕ್ಕೆ ಮಾಡ್ಕೊಳ್ತೀವಿ ಗ್ಯಾಪ್ನ. ಸೊ ಆ ಕುಚ್ಚು ಒಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಡ್ಬಿಡ್ಬೋದು. ಅದ್ರ ಪಕ್ಕ ಒಂದು ಲಾಕ್ ಮಾಡೋಣ, ಹಾಫ್ ಕ್ರೋಶೆಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡಿ 5 ಚೈನ್ ಗ್ಯಾಪ್ ಹಾಕಿದ್ವಲ್ಲ, ಸ್ಟಾರ್ಟಿಂಗು ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಂಬಿಡಿ. ಅದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನು, ಲಾಕ್ ಮೇಲೆ ಲಾಕ್, ಅದಾದಮೇಲೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್, 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡಿ. ಲಾಕ್ ಮಾಡಿ. ಇವಾಗ ನೆಕ್ಸ್ಟು ನಾವು ಆರ್ಚ್ ಮಾಡಬೇಕು. ಬೀಡ್ ಈಗ ನಾನೇನು ಹೇಳಿದೆ ಅಲ್ಲ, ಬೀಡನ್ನ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಅಂತ. ನಾವೀಗ ಲಾಕ್ ಮಾಡಿರ್ತೀವಲ್ಲ, ಆ ಬೀಡ್ ಹಿಂದೆ ನಮಗೆ ಥ್ರೆಡ್ ಇರುತ್ತೆ ಅಲ್ಲ, ಆ ಥ್ರೆಡ್ಗೆ ನಾವು ಡಬಲ್ ಕ್ರೋಶೆಟ್ನ ಮಾಡಬೇಕು. ಡಬಲ್ ಕ್ರೋಶೆಟ್ ಕಂಬನ ಮಾಡಬೇಕು. ಒಂದೊಂದು ಬೀಡು ನಾನು ತಗೊಂಡಿರೋದು ಸ್ವಲ್ಪ ದಪ್ಪ ಬೀಡ್ ಆಗಿರೋದ್ರಿಂದ ನಾನು ಒಂದು ಬೀಡ್ ಕೆಳಗಡೆಗೆ 4 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಸ್ವಲ್ಪ ಚಿಕ್ಕ ಬೀಡ್ ತಗೊಂಡ್ರಿ ಇದಕ್ಕಿಂತ, ಅಂದರೆ ನಾರ್ಮಲಿ ನಾವು ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತೀವಲ್ಲ, ಆ ಸೈಜ್ ಬೀಡ್ ನಿಮಗೆ ಏನಾದರೂ ಸಿಕ್ತು, ಆ ಬೀಡನ್ನ ಆ್ಯಡ್ ಮಾಡ್ತಿದ್ದೀರಾ ಅಂದರೆ ಒಂದು ಬೀಡ್ ಕೆಳಗಡೆಗೆ 3 ಕಂಬಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ 4 ಕಂಬ ಮಾಡ್ಕೊಳ್ತಾ ಇದ್ದೀನಿ. ನಾಲ್ಕು ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ 4 ಕಂಬ ಆದಮೇಲೆ ನೆಕ್ಸ್ಟ್ ಬೀಡ್ಗೆ ಹೋಗಬೇಕು. ನೆಕ್ಸ್ಟ್ ಬೀಡ್ ಕೆಳಗಡೆ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಗೆ ಮತ್ತೆ 4 ಕಂಬ. ನೀವು ಆದಷ್ಟು ಇಲ್ಲಿ ನಾನು 5 ಏನು ಬೀಡನ್ನ ಆ್ಯಡ್ ಮಾಡಿರೋದ್ರಿಂದ ನಮಗೆ 4 ಕಂಬ ಒಂದಕ್ಕೆ ಅಂದರೆ 20 ಕಂಬಗಳು ಬರುತ್ತೆ. ಬಟ್ ಆದಷ್ಟು ನನಗೆ 18 ಕಂಬನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು.
ಸೊ ಆವಾಗ ಎಲ್ಲಾದರೂ ಒಂದು 2 ಬೀಡ್ ಕೆಳಗಡೆಗೆ 3 ಕಂಬನ ಮಾಡಿಕೊಂಡ್ರು ನಡೆಯುತ್ತೆ. ನಾನು ಸ್ಟಾರ್ಟಿಂಗಲ್ಲಿ 20 ಕಂಬನೇ ಮಾಡಿಕೊಂಡೆ, ಬಟ್ ಸೆಕೆಂಡ್ ಸ್ಟೆಪ್ ಮಾಡಿದಾಗ ಸ್ವಲ್ಪ ಆರ್ಚ್ ಲೆಂತ್ ಜಾಸ್ತಿ ಆಯಿತು, ಯಾಕೆಂದರೆ ಬೀಡ್ ದಪ್ಪ ಇರೋದ್ರಿಂದ. ಹಾಗಾಗಿ ನಾನು ಹೇಳ್ತಾ ಇರೋದು, ನಾನು ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡಿದ್ದಾಗ ನಾನು 18 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ 18 ಅಥವಾ 16 ಕಂಬ, ಒಟ್ಟಿನಲ್ಲಿ ಸಮ ಕಂಬ ಬರೋ ಥರ ಮಾಡ್ಕೊಳ್ಳಿ. 18 ಅಥವಾ 16 ಈ ರೀತಿ, 20 ಕಂಬಗಳು ಬೇಡ. ಅದಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡಿ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ, 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ. ಸೊ ಈ ರೀತಿ ನಾವು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ಬರುತ್ತೆ ಆರ್ಚ್. ಸೊ ಆದಷ್ಟು ನಾನು ಹೇಳಿದಾಗೆ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ 18 ಅಥವಾ 16 ಕಂಬಗಳು ಬರೋ ರೀತಿ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಮಗೆ ಬರುತ್ತೆ ಆರ್ಚ್ಗಳು. ಸೊ ಇವಾಗ ಇದಕ್ಕೆ ನಾವು ನೆಕ್ಸ್ಟು ಥರ್ಡ್ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ನಾನಿಲ್ಲಿ ಈಗ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೋಬೇಕು. ಈಗ ಸೀರೆ ಸೆರಗು ಕಲರ್ ಏನಿದೆ ಆ ಕಲರ್ ಥ್ರೆಡ್ನ ತಗೊಳ್ಬೇಕು. ಇವಾಗ ನೋಡಿ, ಸೇಮ್ ಪ್ರೋಸೆಸ್. ಸ್ಟಾರ್ಟಿಂಗು ಏನು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡುವಾಗ ಇಲ್ಲಿ ಮಾತ್ರ ನೀವು ಸೀರೆಗೆ ಲಾಕ್ ಮಾಡಬೇಡಿ ಥ್ರೆಡ್ನ. ನಾವಿವಾಗ ಸೆಕೆಂಡ್ ಸ್ಟೆಪ್ದು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಗಂಟು ಹಾಕ್ಕೊಂಬಿಡಿ ಫಸ್ಟು. ಸೀರೆಗೆ ಲಾಕ್ ಮಾಡೋದು ಬೇಡ. ಸೆಕೆಂಡ್ ಸ್ಟೆಪ್ದು ಲಾಕ್ ಮೇಲೆ ಈ ರೀತಿ ಗಂಟು ಹಾಕ್ಕೊಂಡು ಲಾಕ್ ಮೇಲೆ ಒಂದು ಲಾಕ್ ಮಾಡಿಬಿಡಿ. ಲಾಕ್ ಮೇಲೊಂದು ಲಾಕ್ ಮಾಡಬೇಕು. ಗಂಟು ಹಾಕ್ಕೊಂಡ್ಮೇಲೆ ಒಂದು ಲಾಕ್ ಮಾಡಲೇಬೇಕು. ಆವಾಗಲೇ ಮಾಡೋದಕ್ಕೆ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಬರುತ್ತೆ, ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಗಂಟು ಹಾಕ್ಕೊಂಡ್ಮೇಲೆ ಒಂದು ಲಾಕ್ ಮಾಡಿನೇ ಡಿಸೈನ್ನ ಕಂಟಿನ್ಯೂ ಮಾಡಿ. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾರ್ಮಲ್ ಡಬಲ್ ಕ್ರೋಶೆಟ್ ಕಂಬನೇ ಮಾಡ್ಕೋಬೇಕು. ನಮಗೀಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಡಿಸೈನ್ ಮಾಡಿದ್ದೀವಲ್ಲ, ಆ ಕಂಬದ ಮೇಲೆ ನಿಮಗೆ ಚಿಕ್ಕ ಚಿಕ್ಕದಾಗಿ ಹೋಲ್ಗಳು ಕಾಣುತ್ತಲ್ಲ, ಆ ಹೋಲ್ಗೆ ನಾವು ಕಂಬ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಹೋಲ್ಗೆ ಒಂದು ಕಂಬ ಮಾಡ್ಕೊಳ್ಳಿ, ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಬೀಡನ್ನ ಆ್ಯಡ್ ಮಾಡಿ. ನೋಡಿ, ಇದು ಚಿಕ್ಕದಾಗಿದ್ದರೆ ಬೀಡು ತುಂಬ ಚೆನ್ನಾಗಿರ್ತಾಯಿತ್ತು. ಅಂದರೆ ಇದು ಸ್ವಲ್ಪ ದಪ್ಪ ಆಯಿತು, ಹಾಗಾಗಿ ನಾನು ಕಂಬಗಳನ್ನ ಕಡಿಮೆ ಮಾಡ್ಕೋಬೇಕಾಯ್ತು. ಸೊ ನೀವು ಆದಷ್ಟು ಚಿಕ್ಕ ಬೀಡ್ ಸಿಕ್ಕಿದ್ರೆ ಯೂಸ್ ಮಾಡಿ. ಬೀಡನ್ನ ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ನೆಕ್ಸ್ಟ್ ಹೋಲ್ಗೆ ಒಂದು ಕಂಬ ಮಾಡ್ಕೊಳ್ಳಿ. ಮಾಡಿದ್ದಾದಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಸ್ಯಾರಿನ ಉಲ್ಟಾ ಮಾಡ್ಕೊಳ್ಳಿ. ಸ್ಯಾರಿನ ತಿರುಗಿಸ್ಕೊಳ್ಳಿ ಹಿಂಭಾಗಕ್ಕೆ. ತಿರುಗಿಸ್ಕೊಂಡ್ಮೇಲೆ ನೋಡಿ, ಫಸ್ಟದಕ್ಕೆ ಒಂದು ಕಂಬ ಹಾಕಿರ್ತೀವಲ್ಲ, ಆ ಕಂಬದ ಮೇಲೆ ನಿಮಗೊಂದು ಹೋಲ್ ಕಾಣುತ್ತೆ. ಆ ಹೋಲ್ಗೆ ಈ 3 ಚೈನ್ನ ಲಾಕ್ ಮಾಡಿ. ಅಂದರೆ ಅದು ನಿಮಗೆ ಆ ಬೀಡ್ ಮೇಲ್ಗಡೆಗೆ ಕವರಿಂಗ್ ಥರ ಬರುತ್ತೆ. ಲಾಕ್ ಮಾಡಿದ್ರಾ? ಲಾಕ್ ಮಾಡಿದ ತಕ್ಷಣ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಬಿಟ್ಟು ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡ್ಮೇಲೆ ಆ 3 ಚೈನ್ ಗ್ಯಾಪ್ ಒಳಗಡೆಗೆ 4 ಹಾಫ್ ಕ್ರೋಶೆಟ್ನ ಮಾಡಿ. ಅಂದರೆ ನೀಡಲ್ ಮೇಲೆ ಏನು ದಾರ ಸುತ್ಕೊಳ್ಳೋದು ಬೇಡ, ಡೈರೆಕ್ಟ್ ಲಾಕ್ ಥರ ಲಾಕು. ಆ 3 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಮೇಲಕ್ಕೆ ಎತ್ಕೊಳ್ಳಿ. 2 ಎಳೆ ದಾರ ಇರುತ್ತೆ ನೀಡಲ್ ಮೇಲೆ, ಆ 2 ಎಳೆನೂ ಒಂದು ಮಾಡಿ. ಆ ರೀತಿ ಜಸ್ಟ್ ಲಾಕ್ ಟೈಪಲ್ಲಿ 4 ಲಾಕ್ನ ಮಾಡ್ಕೋಬೇಕು. 4 ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶೆಟ್ಟು. ಅಗೇನ್ ಸೇಮ್ ನೆಕ್ಸ್ಟ್ ಹೋಲ್ಗೆ ಒಂದು ಕಂಬ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ಟು ಕಂಬ ಮಾಡಿದ್ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ. ಮಾಡಬೇಕು. ಬೀಡನ್ನ ಲಾಕ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ಮತ್ತೆ ನೆಕ್ಸ್ಟ್ ಹೋಲ್ಗೆ ಒಂದು ಕಂಬ ಮಾಡಿ. ಮಾಡಿದ್ಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಸೀರೆನ ಉಲ್ಟಾ ಮಾಡ್ಕೊಳ್ಳಿ.
ಸೀರೆನ ಉಲ್ಟಾ ಮಾಡಿಕೊಂಡು ಇವಾಗ ಏನು ಬೀಡ್ ಪಕ್ಕ ಒಂದು ಕಂಬ ಇರುತ್ತಲ್ಲ ಆ ಕಂಬದ ಓಲ್ ನಿಮಗೆ ಕಾಣಿಸ್ತಾ ಇರುತ್ತೆ, ಅದು ಓಲ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಆ ಕಂಬದ ಓಲ್ ಮೇಲೆ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ಸೀರೆನ ಸೀದಾ ಮಾಡ್ಕೊಳ್ಳಿ. ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇವಾಗ ಆ 3 ಚೈನ್ ಗ್ಯಾಪ್ ಒಳಗಡೆಗೆ 4 ಲಾಕ್ ಮಾಡ್ಕೊಳ್ಳಿ. 4 ಹಾಫ್ ಕ್ರೋಶೆಟ್ ಮಾಡ್ಕೊಳ್ಳಿ 4 ಬಾರಿ. ಅದಾದಮೇಲೆ ಲಾಕ್ ಮಾಡಿದ್ಮೇಲೆ 4 ಲಾಕ್ ಆದಮೇಲೆ ನೆಕ್ಸ್ಟ್ ಅಗೇನ್ ಸೇಮ್ ನೆಕ್ಸ್ಟ್ ಓಲ್ಗೆ ಒಂದು ಕಂಬ ಮಾಡಿ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಒಂದು ಕಂಬ ಹಾಕಿ ಸೇಮ್ ಪ್ರೊಸೆಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇವಾಗ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಚೈನ್ ಗ್ಯಾಪ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡಿ ನೋಡಿ. ನಿಮಗೆ ಈ ರೀತಿ ಫಸ್ಟ್ ಆರ್ಚ್ ನಾನು 20 ಕಂಬ ಹಾಕಿದ್ರಿಂದ 10 ಬೀಡ್ ಬಂದಿದೆ. ಆ ಬೀಡ್ಗಳು ಚಿಕ್ಕದಾಗಿದ್ದಿದ್ರೆ ಕರೆಕ್ಟಾಗಿ ಕೂತಿರ್ತಾ ಇತ್ತು ಅನಿಸುತ್ತೆ. ಅದು ಸ್ವಲ್ಪ ದೊಡ್ಡ ಬೀಡ್ ಆಗಿದ್ದರಿಂದ ಒಂಚೂರು ನನಗೆ ಫೋಲ್ಡಬಲ್ ಥರ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಮುಂದೆ ಆರ್ಚ್ಗಳು ಒಂದು 4-5 ಆರ್ಚ್ ಆದಮೇಲೆ ನಾನು 9 ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಅಂದರೆ 18 ಕಂಬಗಳನ್ನ ಮಾಡ್ಕೊಂಡು ಮಾಡಿದ್ದೀನಿ. ಸೊ ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಇವಾಗ 9 ಬೀಡ್ಗಳು ಬಂದಿದೆ. 18 ಕಂಬ ಹಾಕಿದ್ದೀನಿ ಫಸ್ಟ್ ಸ್ಟೆಪ್ಪಲ್ಲಿ, ಹಾಗಾಗಿ 9 ಬೀಡ್ ಬರುತ್ತೆ ನೋಡಿ. ಈ ರೀತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಕಾಣಿಸುತ್ತೆ. ಒಂಥರ ಪಿಕಾಕ್ ಫೆದರ್ ಟೈಪಲ್ಲಿ ಕಾಣಿಸುತ್ತೆ. ನಾನು ಇದಕ್ಕೆ ನೋಡಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 367 ದಾರದಿಂದ ಕುಚ್ಚನ್ನ ಕಟ್ಟಿದ್ದೀನಿ. ಫಸ್ಟ್ ಸ್ಟೆಪ್ ದಾರ ಕಲರಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನಿಂಗ್ ಅಂತೂ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಹೆವಿ ಲುಕ್ ಇತ್ತು. ಇದು 4 ಸ್ಟೆಪ್ ಡಿಸೈನ್ನ 3 ಸ್ಟೆಪ್ಪಲ್ಲಿ ಮಾಡೋ ಥರ ಇರುತ್ತೆ. ಸೊ ಖಂಡಿತವಾಗ್ಲೂ ನಿಮಗೆ ಈ ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಗೆ ಯಾವುದಾದ್ರೂ ಡಿಸೈನ್ ಬೇಕಂದರೆ ನನಗೆ ರಿಕ್ವೆಸ್ಟ್ ಮಾಡಿದ್ರೆ ಆ ಡಿಸೈನ್ನ ನಾನು ಮಾಡಿ ತೋರಿಸ್ತೀನಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.